ನನ್ನ ವಿಡಿಯೋಗಳನ್ನು ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ತೆ. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಥೆಯನ್ನು ಕೇಳಿದ ನಂತರ ನೀವು ಸದಾ ಸಂತೋಷದಿಂದ ಇರುವಿರಿ. ಅದು ಹೇಗೆ ಅನ್ನುವುದನ್ನು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಆತ್ಮೀಯರೇ, ಬೌದ್ಧ ಭಿಕ್ಷುವಿನ ಶಿಷ್ಯರ ಗುಂಪಿನಲ್ಲಿ ಹೊಸದಾಗಿ ಒಬ್ಬ ಶಿಷ್ಯ ಬಂದಿದ್ದನು. ಆ ಶಿಷ್ಯನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳಿದ್ದವು. ಅವುಗಳನ್ನು ಗುರುವಿಗೆ ಕೇಳಲು ಬಯಸಿದ್ದ. ಗುರುವಿನ ಬೋಧನೆಯಾದ ನಂತರ ಎಲ್ಲ ಶಿಷ್ಯಂದಿರು ತಮ್ಮ ತಮ್ಮ ಕುಟೀರಗಳಿಗೆ ಹೋದರು. ನಂತರ ಹೊಸ ಶಿಷ್ಯ ಹಾಗೆ ಕುಳಿತಿದ್ದನ್ನು ಕಂಡು ಗುರು ಕೇಳುತ್ತಾನೆ, ನಿನಗೆ ಏನಾದರೂ ಸಂದೇಹಗಳಿವೆಯೇ? ನೀನು ನನಗೆ ಪ್ರಶ್ನೆಗಳನ್ನು ಕೇಳಬೇಕೆಂದಿರುವೆಯಾ ಎಂದಾಗ ಶಿಷ್ಯನು ಹೌದು ಸ್ವಾಮಿ ಎಂದ. ಹಾಗಾದರೆ ಕೇಳು, ಯಾವ ಸಂದೇಹಗಳಿವೆ ನಿನ್ನ ಹತ್ತಿರ ಎಂದ. ಶಿಷ್ಯನು ಕೇಳುತ್ತಾನೆ, ಸ್ವಾಮಿ, ಯಾವುದೇ ವ್ಯಕ್ತಿಗಳು ಹೊಸದಾಗಿ ಗೆಳೆತನ ಮಾಡಿದಾಗ ಬಹಳಷ್ಟು ಪ್ರೀತಿಯಿಂದ ಇರುತ್ತಾರೆ. ಅವರು ಹೇಗೆ ಇರುತ್ತಾರೆ ಎಂದರೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲ, ಆ ರೀತಿಯಲ್ಲಿ ಇರುತ್ತಾರೆ. ನಂತರ ಸ್ವಲ್ಪ ದಿನಗಳು ಕಳೆದ ನಂತರ ಜಗಳವಾಡಲು ಪ್ರಾರಂಭಿಸುತ್ತಾರೆ. ಕಾಲ ಕಳೆದಂತೆ ಹಾವು ಮುಂಗುಸಿ ಥರ ಆಗುತ್ತಾರೆ. ಏಕೆ? ಪ್ರಾರಂಭದಲ್ಲಿ ಇದ್ದ ಸ್ನೇಹ ಪ್ರೀತಿ ಕೊನೆಯವರೆಗೂ ಏಕೆ ಇರುವುದಿಲ್ಲ ಎಂದು ಕೇಳಿದನು. ಆಗ ಗುರು ಹೇಳುತ್ತಾನೆ, ಈಗ ಸಾಯಂಕಾಲವಾಗಿದೆ, ರಾತ್ರಿಯಾಗುವ ಸಮಯ. ಆದ್ದರಿಂದ ನಾಳೆ ನಿನ್ನನ್ನು ಒಬ್ಬ ವ್ಯಕ್ತಿಯ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಎಂದರು. ಮರುದಿನ ಶಿಷ್ಯ ಮತ್ತು ಬೌದ್ಧ ಭಿಕ್ಷು ಇಬ್ಬರೂ ಸೇರಿ ಒಬ್ಬ ವ್ಯಕ್ತಿಯ ಮನೆಗೆ ಹೋಗುತ್ತಾರೆ. ಅಲ್ಲಿ ಬಾಗಿಲನ್ನು ಬಡಿಯುತ್ತಾರೆ. ಆಗ ಒಬ್ಬ ವ್ಯಕ್ತಿ ಹೊರಗೆ ಬಂದು ಬಾಗಿಲು ತೆಗೆದು ನಮಸ್ಕರಿಸಿ, ಹೇಳಿ ಮಹಾಸ್ವಾಮಿ, ನಾನು ಹೇಗೆ ತಮ್ಮ ಸೇವೆಯನ್ನು ಮಾಡಲಿ ಎಂದು ಗುರುವನ್ನು ಕೇಳುತ್ತಾನೆ. ಆಗ ಗುರು ಹೇಳುತ್ತಾನೆ, ನೀನು ನಿನ್ನ ಹೆಂಡತಿಯ ಜೊತೆಗೆ ಈಗ ಚೆನ್ನಾಗಿ ಇದ್ದೀಯಾ? ಜಗಳವೆಲ್ಲ ಮುಗಿಯಿತೆ? ನೀವು ಈಗ ಸಂತೋಷವಾಗಿದ್ದೀರಾ ಎಂದು ಕೇಳಿದಾಗ ಆ ವ್ಯಕ್ತಿಗೆ ಎಲ್ಲಿಲ್ಲದ ಸಿಟ್ಟು ಬಂದು, ಅವಳ ಜೊತೆ ನಾನು ಏಕಾದರೂ ಮದುವೆಯಾದೆ ಎಂದು ಅನಿಸುತ್ತಿದೆ. ಅದು ನನ್ನ ಜೀವನದ ದೊಡ್ಡ ತಪ್ಪಾಗಿದೆ. ಅವಳು ಸರಿಯಾಗಿಲ್ಲ. ಅವಳು ನನ್ನ ಮತ್ತು ನನ್ನ ಪರಿವಾರದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಯಾವಾಗಲೂ ಗದರಿಸುತ್ತಿರುತ್ತಾಳೆ. ಅವಳು ಯಾವಾಗಲೂ ಸಿಟ್ಟಿನಿಂದ ಇರುತ್ತಾಳೆ. ಇಲ್ಲಿಯವರೆಗೆ ನನ್ನನ್ನು ಅವಳು ಅರ್ಥ ಮಾಡಿಕೊಂಡಿಲ್ಲ. ನನ್ನ ಮಾತನ್ನು ಕೇಳಿಯೇ ಇಲ್ಲ. ಆದ್ದರಿಂದ ಅವಳು ಸರಿಯಾಗಿಲ್ಲ. ಅವಳು ತವರು ಮನೆಗೆ ಹೋಗಿದ್ದಾಳೆ. ಪುನಃ ಅವಳು ಮರಳಿ ಬರದೇ ಹೋದರೆ ಚೆನ್ನಾಗಿರುತ್ತದೆ ಎಂದ. ಆಗ ಗುರು ತನ್ನ ಶಿಷ್ಯನಿಗೆ ಹೇಳುತ್ತಾನೆ, ನೋಡು, ಇದುವೇ ಮನುಷ್ಯನ ಸ್ವಭಾವವೆಂದು. ಪ್ರತಿಯೊಬ್ಬ ವ್ಯಕ್ತಿಯ ಹತ್ತಿರ ಒಳ್ಳೆಯ ಮನಸ್ಸು ಮತ್ತು ಕೆಟ್ಟ ಮನಸ್ಸು ಇರುತ್ತದೆ. ನೋಡುವವರು ಅವರ ಕೆಟ್ಟ ಮನಸ್ಸನ್ನೇ ನೋಡಿದಾಗ ಆ ವ್ಯಕ್ತಿ ಕೆಟ್ಟವನಾಗಿ ಕಾಣುತ್ತಾನೆ. ಯಾವಾಗ ಆ ವ್ಯಕ್ತಿ ಕೆಟ್ಟವನಾಗಿ ಕಾಣುತ್ತಾನೋ ಅಲ್ಲಿ ಸಂಬಂಧಗಳು ಕೆಡಲು ಪ್ರಾರಂಭಿಸುತ್ತವೆ. ಎದುರಿಗೆ ಇರುವ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳು ಇದ್ದರೂ ಸಹ ನಾವು ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದುತ್ತೇವೆ. ಗುರುಗಳು ಈ ಮಾತುಗಳನ್ನು ಶಿಷ್ಯನಿಗೆ ಹೇಳುತ್ತಿರುವುದನ್ನು ಕಂಡು ಅಲ್ಲಿ ನಿಂತಿರುವ ವ್ಯಕ್ತಿ ಸಿಟ್ಟಿಗೇರುತ್ತಾನೆ. ಆ ನಂತರ ಗುರುವಿಗೆ ಹೇಳುತ್ತಾನೆ, ಸ್ವಾಮಿ, ಕೆಟ್ಟ ವ್ಯಕ್ತಿಗಳನ್ನು ಕೆಟ್ಟ ವ್ಯಕ್ತಿ ಎಂದು ಹೇಳುವುದು ತಪ್ಪಾ ಎಂದು. ನನ್ನ ಹೆಂಡತಿ ಇಲ್ಲಿವರೆಗೆ ಅಂತ ಹೇಳಿಕೊಳ್ಳುವಂತಹ ಯಾವುದೂ ಒಳ್ಳೆಯ ಕೆಲಸ ಮಾಡಿಲ್ಲ. ಇದರಿಂದ ನಾನು ಅವಳ ಬಗ್ಗೆ ಹೇಗೆ ಸಂತೋಷಗೊಳ್ಳಲಿ ಎಂದಾಗ ಗುರು ಸ್ವಲ್ಪ ಶಾಂತದಿಂದ ವ್ಯಕ್ತಿಯನ್ನು ಕೇಳುತ್ತಾನೆ, ನೀನೇನಾದರೂ ನಿನ್ನ ಹೆಂಡತಿ ಖುಷಿ ಪಡುವಂತಹ ಸಂತೋಷಗೊಳ್ಳುವಂತಹ ಕೆಲಸ ಮಾಡಿರುವೆಯಾ ಎಂದಾಗ ಆ ವ್ಯಕ್ತಿ ಹೇಳುತ್ತಾನೆ, ಆ ಸಂದರ್ಭ ಬಂದೇ ಇಲ್ಲ ಮಹಾಸ್ವಾಮಿ ಎಂದಾಗ ಗುರು ಹೇಳುತ್ತಾನೆ, ಹೋಗಲಿ, ಈಗ ನಡೆದಿರುವ ಎಲ್ಲ ಘಟನೆಗಳನ್ನು ಮರೆತು ಬಿಡು, ಸ್ವಲ್ಪ ಶಾಂತವಾಗು. ಈಗ ನೀನು ಯೋಚನೆ ಮಾಡು, ಮದುವೆ ಆದಾಗಿನಿಂದ ನಿನ್ನ ಹೆಂಡತಿ ಒಂದಾದರೂ ಒಳ್ಳೆಯ ಕೆಲಸ ಮಾಡಿರಬಹುದಲ್ಲ, ಸ್ವಲ್ಪ ವಿಚಾರ ಮಾಡಿ ತಿಳಿಸು ಎಂದನು. ಆಗ ಆ ವ್ಯಕ್ತಿ ಯೋಚನೆ ಮಾಡುತ್ತಾನೆ,
ಸ್ವಲ್ಪ ಸಮಯದ ನಂತರ ಹೇಳಲು ಪ್ರಾರಂಭಿಸುತ್ತಾನೆ. ನನ್ನ ತಾಯಿಗೆ ಆರಾಮವಿರಲಿಲ್ಲ. ಆಗ ಅವಳು ಹಗಲು ರಾತ್ರಿ ಎನ್ನದೆ ಅವಳ ಸೇವೆ ಮಾಡಿದ್ದಾಳೆ. ಈಗ ನನ್ನ ತಾಯಿ ಆರಾಮದಿಂದ ಓಡಾಡುತ್ತಿದ್ದಾಳೆ. ನಾನು ಒಂದು ಬಾರಿ ರೋಗದಿಂದ ಬಳಲುತ್ತಿದ್ದಾಗ ರಾತ್ರಿ ಇಡೀ ನನ್ನ ಹತ್ತಿರ ಕುಳಿತು ಸಮಯಕ್ಕೆ ತಕ್ಕಂತೆ ಔಷಧಿಗಳನ್ನು ನನಗೆ ಕೊಟ್ಟು ನನ್ನ ಸೇವೆ ಮಾಡಿದ್ದಾಳೆ. ದಿನಾಲೂ ಅವಳು ಎಲ್ಲರಿಗಿಂತ ಮುಂಚೆ ಏಳುತ್ತಾಳೆ, ಎಲ್ಲ ಕೆಲಸ ಮಾಡುತ್ತಾಳೆ, ಮಕ್ಕಳ ಬೇಕು ಬೇಡಗಳನ್ನು ಸಹ ಪೂರೈಸುತ್ತಾಳೆ. ನಾನು ಮಕ್ಕಳ ಕಡೆ ಗಮನ ಹರಿಸುವುದಿಲ್ಲ, ಎಲ್ಲ ಅವಳೇ ನೋಡಿಕೊಂಡು ಹೋಗುತ್ತಾಳೆ. ತನಗೆ ಕಷ್ಟವಾದರೂ ಸಹ ನನಗೆ ತೊಂದರೆ ಆದೀತು ಎಂದು ಯಾವ ಕಷ್ಟಗಳನ್ನು ಸಹ ನನ್ನ ಹತ್ತಿರ ಹೇಳಿಕೊಳ್ಳುವುದಿಲ್ಲ ಎಂದು ಆ ವ್ಯಕ್ತಿ ಹೇಳುತ್ತಿರುವಾಗ ಕಣ್ಣಂಚಿನಲ್ಲಿ ನೀರು ಹರಿಯುತ್ತಿತ್ತು. ಆ ವ್ಯಕ್ತಿ ಹೇಳುತ್ತಾನೆ, ನನಗೆ ಏಕೆ ಹೀಗೆ ಆಗುತ್ತಿದೆ? ನಾನೇನಾದರೂ ದೊಡ್ಡ ತಪ್ಪು ಮಾಡಿದ್ದೇನೆ? ಅವಳು ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾಳೆ, ಕೆಲವೊಂದು ತಪ್ಪುಗಳಾಗಿವೆ, ಅದಕ್ಕಾಗಿ ನಾನು ಅವಳ ಬಗ್ಗೆ ಇಂತಹ ಭಾವನೆಯನ್ನು ತಾಳುವುದಾ ಎಂದು ಅಂದುಕೊಳ್ಳುತ್ತಾನೆ. ಆ ವ್ಯಕ್ತಿ ಗುರುವನ್ನು ನೋಡುತ್ತಾ, ಅವಳ ಒಳ್ಳೆಯ ಗುಣ ನನಗೇಕೆ ಕಾಣಲಿಲ್ಲ ಮಹಾಸ್ವಾಮಿ ಎಂದು ಕೇಳುತ್ತಾನೆ. ಆಗ ಗುರು ಹೇಳುತ್ತಾನೆ, ನೀನು ಅವಳ ಬಗ್ಗೆ ಕೆಟ್ಟ ಭಾವನೆಯನ್ನು ಹೊಂದಿರುವಿ, ಅದಕ್ಕೆ ಕೆಟ್ಟ ಗುಣಗಳು ನಿನ್ನನ್ನು ಆಕರ್ಷಿಸಿವೆ. ಆದ್ದರಿಂದ ಅವಳು ನಿನಗೆ ಕೆಟ್ಟವಳಾಗಿ ಕಂಡಿದ್ದಾಳೆ. ಒಳ್ಳೆಯ ಗುಣಗಳು ಒಳ್ಳೆಯದನ್ನು ಸೆಳೆಯುತ್ತವೆ. ನಾವು ಒಳ್ಳೆಯ ವ್ಯಕ್ತಿಗಳಾದಾಗ ನಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗುತ್ತದೆ ಎಂದು ಗುರು ಆ ವ್ಯಕ್ತಿಗೆ ಹೇಳಿದ. ವ್ಯಕ್ತಿಯು ಗುರುವಿಗೆ ನಮಸ್ಕರಿಸಿ ಹೆಂಡತಿಯನ್ನು ಕರೆದುಕೊಂಡು ಬರಲು ಹೋದನು. ಆಗ ಶಿಷ್ಯನಿಗೆ ಗುರು ಕೇಳುತ್ತಾನೆ, ಈಗ ನಿನಗೆ ಗೊತ್ತಾಯಿತಾ ಸಂಬಂಧಗಳು ಏಕೆ ಮುರಿಯುತ್ತವೆ? ಪ್ರೀತಿಯು ದ್ವೇಷವಾಗಿ ಏಕೆ ಪರಿವರ್ತನೆಗೊಳ್ಳುತ್ತವೆ? ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ದ್ವೇಷ ಇದೆಯೋ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೀತಿ ಇರಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ದ್ವೇಷವಿರಲು ಸಾಧ್ಯವಿಲ್ಲ. ನಾವು ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇಡಬೇಕು ಅಥವಾ ದ್ವೇಷವನ್ನು ಇಡಬೇಕು ಅನ್ನುವುದು ನಮಗೆ ಬಿಟ್ಟದ್ದು ಅಂದಾಗ ಶಿಷ್ಯ ಗುರುವಿಗೆ ಹೇಳುತ್ತಾನೆ, ಸ್ವಾಮಿ, ತಮ್ಮ ಮಾತು ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ಆದರೆ ನನಗೆ ಒಂದು ಪ್ರಶ್ನೆ ಕಾಡುತ್ತಿದೆ, ಕೇಳಬಹುದೇ ಅಂದಾಗ ಗುರು ಮುಗುಳ್ನಕ್ಕೂ ಸಮ್ಮತಿಸಿದ. ಆತ್ಮೀಯರೇ, ಆ ಪ್ರಶ್ನೆ ಯಾವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಗುರು ಹೇಳಿದ ಮಾತು ನಿಜ ಅಲ್ವಾ? ನಮ್ಮ ಎದುರಿಗಿರುವಂಥ ವ್ಯಕ್ತಿಯನ್ನು ದ್ವೇಷ ಅಸೂಯೆಗಳಿಂದ ನೋಡಿದರೆ ಅವರು ನಮಗೆ ಕೆಟ್ಟವರಾಗಿ ಕಾಣುತ್ತಾರೆ. ಪ್ರೀತಿ ಸ್ನೇಹದಿಂದ ನಾವು ನೋಡಿದಿವಿ ಎಂದರೆ ಮುಂದಿರುವ ವ್ಯಕ್ತಿ ಒಳ್ಳೆಯವನಾಗಿ ಕಾಣುತ್ತಾನೆ. ಹಾಗಾದರೆ ದೃಷ್ಟಿಯಂತೆ ಸೃಷ್ಟಿ ಎನ್ನುವ ಈ ಮಾತು ನಿಜ ಅಲ್ವಾ? ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗವನ್ನು ನಾನು ತಮ್ಮ ಮುಂದೆ ಇಡಲು ಬಯಸಿದ್ದೇನೆ. ಅದಕ್ಕಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡಲು ಏಕೆ ಹೇಳುತ್ತಿರುವೆನು ಅಂತಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗವನ್ನು ತಿಳಿಯೋಣ. ಧನ್ಯವಾದಗಳು.